ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಂಶೇಖರ ಪಾರಾಯಣ ಅವಧೂತ ಚಿಂತನ ಶ್ರೀ ಗುರುದೇವ ನಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ತತ್ತ ಪ್ರಚೋದಯಾತ್. ವೀಕ್ಷಕರೇ, ಈ ಒಂದು ಭಸ್ಮದ ತಟ್ಟೆ ನೋಡ್ತಾ ಇರ್ಬೋದು ನೀವು. ವಾಪಸ್ ಇಲ್ಲಿ ಬಂದರೆ ಸ್ವಾಮಿ ಸಮರ್ಥರ ವಿಗ್ರಹ ಮುಂದೆ ಭಸ್ಮ, ಅರಿಶಿನ, ಕುಂಕುಮ, ಅಕ್ಷತೆ, ದುಡ್ಡು ಎಲ್ಲ ಅದರಲ್ಲೇ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಆದಷ್ಟು ಬೇಗ ಎಲ್ರಿಗೂ ಇದನ್ನು ಮುಟ್ಟಿಸ್ಬೇಕನ್ನೋ ಆಸೆ ಕೂಡ ನಮಗಿದೆ. ಖಂಡಿತವಾಗಿ ವೀಕ್ಷಕರೇ ಮುಟ್ಟಿಸ್ತೀವಿ. ಎಷ್ಟು ಎಕ್ಸ್ಪೀರಿಯೆನ್ಸ್ಗಳು ಇದ್ದಾವೆ ಅಂತಂದರೆ ಅವು ಹೇಳೋಕ್ಕೂ ಆಗಲ್ಲ. ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ಗಳು ಒಂದು ನಡೆದೋಗಿದೆ ಈ ಟೈಮಲ್ಲಿ. ಸೊ ಎಲ್ಲರೂ ಈ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಪ್ರಸಾದನ ಎಲ್ಲರೂ ಕೇಳ್ತಾ ಇದ್ದೀರ, ಸಂತೋಷ. ಇದು ನಿಮ್ಮದೇ ವೀಕ್ಷಕರೇ, ಯಾಕಂದರೆ ನೀವು ಕೊಟ್ಟಿರ್ತಕ್ಕಂಥ ಹಣದಿಂದನೇ ಅನ್ನದಾನ ಮಾಡಿರೋದು, ಭಸ್ಮ ಹೋಮ ಎಲ್ಲ ನೀವು ಕೊಟ್ಟ ದುಡ್ಡಿಂದನೇ ಮಾಡಿರೋದು. ಇದೆಲ್ಲ ನಿಮಗೆ ಸೇರಬೇಕಾಗಿರೋದು. ಸೊ ಇದರ ಡೀಟೇಲ್ಸು, ಈ ಭಸ್ಮ ಏನು ಮಾಡಬೇಕು, ಅರಿಶಿನ ಏನು ಮಾಡಬೇಕು, ಮತ್ತು ಕುಂಕುಮ ಏನು ಮಾಡಬೇಕು, ಅಕ್ಷತೆ ಏನು ಮಾಡಬೇಕು ಅನ್ನೋದನ್ನು ನಾನು ಇವಾಗ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಈ ಭಸ್ಮ ಪ್ರತಿ ದಿವಸ ಮತ್ತು ಕುಂಕುಮ ಇವೆರಡನ್ನೂ ತಗೋಬೇಕು. ಎರಡು ಒಂದೊಂದು ತಟ್ಟೆಯಲ್ಲಿ ಇಟ್ಕೋಬೇಕು. 5 ಸಾರಿ ತಾರಕ ಮಂತ್ರನ ಹೇಳಿ ಆ ಭಸ್ಮನ ಬಾಯಲ್ಲಿ ಹಾಕ್ಕೋಬೇಕು ಮತ್ತು ಕುಂಕುಮನ ಹಣೆಗಿಟ್ಕೋಬೇಕು. ಅದಾದಮೇಲೆ ಈ ಒಂದು ಅರಿಶಿನ ಹೆಲ್ತ್ ಸಮಸ್ಯೆ ಇರೋರು ಪ್ರತಿ ದಿವಸ ಇದಕ್ಕೆ ಬೇರೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬೇಕು. ಅದಾದಮೇಲೆ ಅಕ್ಷತೆ ಮತ್ತು ಕಾಯಿನು ಒಂದು ಪ್ಯಾಕೆಟಲ್ಲಿರುತ್ತೆ. ಆ ಅಕ್ಷತೆ ಮತ್ತು ಆ ಕಾಯಿನಲ್ಲಿರ್ತಕ್ಕಂಥ ಒಂದು ಪ್ಯಾಕೆಟನ್ನು ಬೇರೆ ಒಂದು ಚೀಲ ಮಾಡಿ ಅದರಲ್ಲಿ ನೀವು ಸ್ವಾಮಿ ಸಮರ್ಥರ ಅನ್ನದಾನಕ್ಕೆ ಪ್ರತಿ ದಿವಸ 1 ರೂಪಾಯಿನ ಸಂಕಲ್ಪಿತವಾಗಿ ಅರ್ಪಿಸಬೇಕು. ಸೊ ಇದು ಈ ಒಂದು ನಾವು ಕಳಿಸುವಂಥ ಪ್ರಸಾದದ ಬಗ್ಗೆ ಇರತಕ್ಕಂಥ ಡೀಟೇಲ್ಸು. ಮತ್ತು ಯಾರ್ಯಾರಿಗೆ ಇನ್ನೂ ನೀವು ಏನು ಮಾಡಬೇಕು ಅಂದರೆ, ಯಾರ್ಯಾರು ದುಡ್ಡು ಹಾಕಿದಿರೋ ಎಲ್ಲರ ಹತ್ರ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾನು ಕೇಳ್ತಾಯಿದ್ದೀನಿ. ಸೊ ಕಷ್ಟಪಟ್ಟು ನೀವು ಅನ್ನದಾನಕ್ಕೆ ಅಂತ ದುಡ್ಡು ಹಾಕಿದ್ದೀರಾ, ಆ ಒಂದು ಸೇವೆ ಎಲ್ರಿಗೂ ಮುಟ್ಟಲಿ. ಮತ್ತು ನೀವು ಒಂದು ಏನಪ್ಪ ಅಂದರೆ ಫೋನ್ ನಂಬರು, ಪಿನ್ ಕೋಡ್ ನಂಬರು, ಅಡ್ರೆಸ್ಸು ಕರೆಕ್ಟಾಗಿ ನನಗೆ ಇನ್ನೊಂದು ಸಾರಿ ನೀವು ಕಳಿಸಿ. ಓಕೆ. ಸೊ ಈ ಥರ ಒಂದು ಈ ಭಸ್ಮ, ಅರಿಶಿನ, ಕುಂಕುಮ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಇವನ್ನೆಲ್ಲ ರೆಡಿ ಮಾಡಿ ನಾವು ಇವಾಗ ಮಹಾರಾಜರ ಮುಂದೆ ಇಟ್ಟಿದ್ದೀವಿ. ಸೊ ನಾಳೆ ನನ್ನ ಶೂಟಿಂಗ್ ಇರೋ ಕಾರಣವಾಗಿ ನಾಳೆ ಇದನ್ನು ಕಳ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಖಂಡಿತವಾಗಿಯೂ ನಾಡಿದ್ದು ನಾನು ಖಂಡಿತವಾಗಿಯೂ ಎಲ್ರಿಗೂ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ಕೈಗೆ ಸೇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬಾ ವಿಶೇಷವಾಗಿರ್ತಕ್ಕಂಥ ಈ ಭಸ್ಮ ಅಂತೂ ತುಂಬಾ ಶಕ್ತಿಯುತವಾಗಿರ್ತಕ್ಕಂಥ ಭಸ್ಮ. ಅದು ಅಷ್ಟು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ನನಗಿದೆ. ಮತ್ತು ಇನ್ನೊಂದು ಇವಾಗ ಒಂದು ಬಿಗ್ಗೆಸ್ಟ್ ಒಂದು ಹೊಸ ಒಂದು ಖುಷಿಯಾದ ಸುದ್ದಿನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಗುರುವಾರ, ಶನಿವಾರ, ರವಿವಾರ ಈ 3 ದಿವಸ ಸಾಯಂಕಾಲ 6:30 6:50 ಸ್ವಾಮಿ ಸಮರ್ಥರ ಜಪ ಮಾಡ್ತಾಯಿದ್ದೀವಿ. ಇದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಾವು ಬರೀ 100 ಜನಕ್ಕೆ ಅಂತ ನಾವು ಫೈನಲ್ ಮಾಡಿದ್ದೀವಿ ಒಂದು ಗ್ರೂಪಲ್ಲಿ. ಸೊ ಎಲ್ರಿಗೂ ಎಟ್ ಅ ಟೈಮ್ ಮೆಸೇಜ್ ಹೋಗುತ್ತೆ. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ಮೆಂಟ್ ಏನು ಅಂತಂದರೆ, ನೀವು ಈ ಒಂದು ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯ 11 ಮಾಲೆ ಜಪಾನ ಇದರಲ್ಲಿ ಮಾಡಬೇಕಾಗುತ್ತೆ. ಅಂದರೆ 15 ನಿಮಿಷ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಜಪ ನೀವು ಮಾಡಬೇಕು. ಆ ಒಂದು ಪಾಸಿಟಿವ್ ವ್ಯೂಸ್ ಎಲ್ರಿಗೂ ಸರಿಸಮವಾಗಿ ಸ್ಪ್ರೆಡ್ ಆಗುತ್ತೆ. ಇದು ಒಂದು ಮಹಾರಾಜರ ಒಂದು ಕೃಪೆ ಅನ್ಕೋಬೋದು. ಸೊ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ, ನಿಮಗೂ ಅನಿಸುತ್ತೆ. ಒಂದು 3 ವಾರ ಇದನ್ನು ನೀವು ಪ್ರಯತ್ನ ಮಾಡಿ. ನಿಮಗೇನಾದರೂ ಚೇಂಜಸ್ ಕಾಣಲಿಲ್ಲ ಅಂತಂದರೆ ನೀವು ವೆಕೆಟ್ ಆಗ್ಬೋದು. ಇದರಿಂದ ನೀವು ಹೊರಗಡೆ ಹೋಗ್ಬೋದು. ಓಕೆ.
ಸೊ ಇದು ನಾವು ಕೂಡ ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ ಈ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಎಷ್ಟೋ ಜನಕ್ಕೆ ಹೆಲ್ತ್ ಇಶ್ಯೂ ಇರುತ್ತೆ, ಅವ್ರಿಗಂತೂ ಇದು ತುಂಬಾ ಪಾಸಿಟಿವ್. ಮೊನ್ನೆ ಒಂದು ಚಿಕ್ಕದಾಗಿ ಒಂದೇನೋ ಪ್ರಯತ್ನ ಮಾಡಿದ್ವಿ, ಅದು ತಕ್ಕ ಮಟ್ಟಿಗೆ ಒಂದು ಯಶಸ್ಸನ್ನು ಕೊಟ್ಟಿದೆ ನಮಗೆ. ಸೊ ಅವತ್ತೇ ನಾವು ಗಾಣಗಾಪುರಕ್ಕೆ ಹೋಗೋ ದಿವಸ ಫಸ್ಟ್ ಟೈಮು ಅದನ್ನು ಮಾಡಿದ್ದೀವಿ. ಅದು ಎಲ್ಲೋ ಒಂದು ನಂಬಿಕೆಯ ವಿಶ್ವಾಸ ಅವತ್ತು ಬಂದಿದೆ. ಅದನ್ನು ಮುಂದುವರಿಸೋದು ಅಂತ ನಿರ್ಧಾರ ಮಾಡಿದ್ದೀವಿ. ಸುಮಾರು ಅವತ್ತು ಎಷ್ಟು ಜನ ಈ ನಂಬರ್ಗೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಯಾರ್ಯಾರು ಈ ವಾಟ್ಸಪ್ ಗ್ರೂಪಲ್ಲಿ ಆ್ಯಡೋ ಅಥವಾ ತಮ್ಮ ಒಂದು ಹೆಸರನ್ನು ಕೊಡಬೇಕು ಅಂತಾರೋ ಅವರು ನಿಮ್ಮ ನಂಬರು ಕಳಿಸ್ಬೇಕು. ಅದ್ರ ಕೆಳಗಡೆ ಬರಬೇಕು ನಂಬರ್ ಜೊತೆ, ನನ್ನನ್ನು ಸ್ವಾಮಿ ಸಮರ್ಥರ ಗ್ರೂಪಿಗೆ ಆ್ಯಡ್ ಮಾಡಿ ಅಂತ ಕಳಿಸ್ಬೇಕು. ಬರೀ 100 ಮೆಂಬರ್ಸ್ಗೆ ಮಾತ್ರ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅಷ್ಟೊಂದು ಜನಕ್ಕೆ ಕಾಲ್ ಕನೆಕ್ಟ್ ಮಾಡೋದು ತುಂಬಾ ಕಷ್ಟ. ಮತ್ತು ಏನಪ್ಪ ಅಂತಂದರೆ ಎಲ್ರಿಗೂ ಗ್ರೂಪಲ್ಲಿ ಒಂದೇ ಟೈಮ್ ಮೆಸೇಜ್ ಹೋಗುತ್ತೆ. ಇದು ಇಸ್ ಅ ಪಾಸಿಟಿವ್ ವ್ಯೂಸು. ಆಮೇಲೆ ಇದಕ್ಕೆ ನಿಮಗೆ ನೀವು ಯಾವುದೇ ಜಾಗದಲ್ಲಿರ್ಬೋದು, ಜಸ್ಟ್ ಏನಪ್ಪ ಅಂದರೆ ಸಾಧ್ಯ ಆದರೆ ಹೆಡ್ಫೋನನ್ನು ಕಿವಿಗೆ ಹಾಕ್ಕೋಬೇಕು, ಆ ಒಂದು ಪ್ರಾರ್ಥನೆಗೆ ಅಟೆಂಡ್ ಆಗಬೇಕು. ಇದಕ್ಕೆ ಯಾವುದೇ ರೀತಿಯಿಂದ ರೂಲ್ಸು ರೆಗ್ಯುಲೇಷನ್ಸ್ ಏನೂ ಇರಲ್ಲ. ಜಸ್ಟು ಹೆಡ್ಫೋನನ್ನು ಕಿವಿಗೆ ಹಾಕಬೇಕು, ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡಬೇಕು. ಆ ಒಂದು ಜಪದ ವ್ಯೂಸು ಎಲ್ಲರ ಬಾಯಲ್ಲೂ ಒಂದೇ ಥರ ಬರ್ತಾ ಇರುತ್ತೆ. ಸೊ ನಾವು ಮಾಡ್ತಾ ಇರೋಂಥ ಈ ಒಂದು ಹೊಸ ಪ್ರಯತ್ನಕ್ಕೆ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದ ಇದ್ದೇ ಇದೆ ಅನ್ನೋ ನಂಬಿಕೆ ನನಗಿದೆ. ಮೇನ್ ಇಂಪಾರ್ಟೆಂಟ್ ಹೆಲ್ತ್ ಇಶ್ಯೂಸ್ ಇರೋರಿಗಂತೂ ಇದು ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಹೊಸ ಪ್ರಯತ್ನ ಇದೇ ಗುರುವಾರದಿಂದ ಫಸ್ಟು ಆಡಿಯೋ ಕಾಲ್ನ ಬಿಡ್ತಾಯಿದ್ದೀವಿ. ಎಲ್ರಿಗೂ ಗ್ರೂಪಲ್ಲಿ ಒಂದೇ ಸಾರಿ ಕಾಲ್ ಬರುತ್ತೆ. ಎಕ್ಸಾಕ್ಟಾಗಿ 6:28 ಅಥವಾ 6:30 ನೀವು ಆನ್ಲೈನಲ್ಲಿ ಬರಬೇಕಾಗತ್ತೆ. ನಾವು 6:32 ಎಕ್ಸಾಕ್ಟಾಗಿ ಎಲ್ರಿಗೂ ಕಾಲ್ ಮಾಡ್ತೀವಿ. 6:32 6:32 ಸೊ ಒಂದೇ ಟೈಮೇ ಇದು ಒಂದು ಕಾಲ್ ಮಾಡಿ ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ನಮಗೂ ಕೂಡ ಸಮ್ ಡೌಟ್ಸ್ ಇದೆ. ಟೆಕ್ನಿಕಲ್ ಇಶ್ಯೂಸ್ ಆದರೆ ದಯಮಾಡಿ ಫಸ್ಟ್ ಡೇ ಅದನ್ನು ಏನು ಅಂದ್ಕೋಬೇಡಿ. ಸೊ ಇದು ಫಸ್ಟ್ ಡೇಗೆ ಸಕ್ಸಸ್ ಆಗ್ಬೋದು, ಆಗದೇನೂ ಇರ್ಬೋದು. ನಾವು ಮಾಡ್ತಾ ಇರೋದು ಫಸ್ಟ್ ಟೈಮ್ ಕೂಡ. ಒಂದು ವೇಳೆ ಆಗದೇ ಇದ್ದರೆ ಅವತ್ತು ಡೈರೆಕ್ಟಾಗಿ ನೀವು ಯಾವ ಜಾಗದಲ್ಲಿ ಇರ್ತೀರೋ ಅಲ್ಲಿ 15 ನಿಮಿಷ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ಅನ್ನೋ ಅದು 108 ಸಾರಿ ಅಂದರೆ ಅದು ಒಂದು 2 ಮಿನಿಟ್ಸು. ಅದಾದಮೇಲೆ ಇನ್ನು ಒಂದು 15 ಮಿನಿಟ್ಸ್ ಅಂದರೆ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ಮಂತ್ರ ಹೇಳ್ಕೊಂಡಿರಿ. ಇದಕ್ಕೆ ನೀವು ಎಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಮನಸಾರೆ ಮಾಡ್ತಾ ಇರೋದೇ ಒಂದು ತುಂಬಾ ವಿಶೇಷ. ಈ ವರ್ಷದ ಗುರುಪೂರ್ಣಿಮೆಗೆ ಇದೊಂದು ಸ್ವಾಮಿ ಸಮರ್ಥರು ನಮಗೆ ಕೊಡುವಂಥ ಒಂದು ಗಿಫ್ಟ್ ಅನ್ಕೋಬೋದು. ಇದನ್ನು ಖಂಡಿತವಾಗಿಯೂ ನನಗೆ ನಂಬಿಕೆ ಇದೆ, ಮಹಾರಾಜರು ಇದರಿಂದ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ವೀಕ್ಷಕರೇ. ಸೊ ಇದು ಒಂದು ವಿಶೇಷ ಇವತ್ತಿನ ಈ ವಿಡಿಯೋ. ಖಂಡಿತವಾಗಿಯೂ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ.